ಇದು ಯಾತಕ್ಕೆ ಇವತ್ತು ನಿಮ್ಮನ್ನು ಕರೆದೆ ಅಂದರೆ, ನಾನು ರೈತರ ಪರವಾಗಿ ಇರ್ತಕ್ಕಂಥವನೇ. ನಿಮ್ಮಿಂದ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ. ಸರ್ಟಿಫಿಕೇಟ್ ಕೊಡೋರು ಅಲ್ಲ, ಅವರೇ ಭೂಮಿ ಉಳುಮೆ ಮಾಡ್ತಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಸಂದರ್ಭದಲ್ಲಿ ಜನವಿರೋಧಿ ನೀತಿಗಳನ್ನು ನಾನು ಕಾರ್ಯಾಚರಣೆ ತರಲಿಕ್ಕೆ ಹೊರಟಿಲ್ಲ. ಈಗ ಉದಾಹರಣೆಗೆ ಮಂಡ್ಯದಲ್ಲೇ ನನ್ನಿಂದ ಭಾಳ ಬಯಸ್ತಾ ಇದ್ದಾರೆ ಅಲ್ಲಿ ಜನ, ಕುಮಾರಸ್ವಾಮಿ ಏನಾದರೂ ಒಂದು ಕಾರ್ಖಾನೆ ತರಬೇಕು ಅಂತ. ಈಗಾಗಲೇ ಹಲವಾರು ಸಭೆಗಳು ಆಯಿತು, DC ಜೊತೆ ಆಯಿತು, ಇಂಡಸ್ಟ್ರೀಸ್ ಮಿನಿಸ್ಟ್ರ್ ಜೊತೆನೂ ಮಾಡಿದ್ದೀನಿ. ನಾನು ಎಲ್ಲೂ ಸಹ ಯಾವುದೇ ಸಭೆಯಲ್ಲಿ ಯಾವ ನಮ್ಮ ರೈತರು ಫಲವತ್ತಾದ ಭೂಮಿನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಲವಂತವಾಗಿ ರೈತರನ್ನ ಒಕ್ಕಲೆಬ್ಬಿಸಿ ಇಂಡಸ್ಟ್ರಿ ತರಲಿಕ್ಕೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿಲ್ಲ. ನಾನು ಇವತ್ತು ನಾನು ಮನವಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ, ಯಾವ ಒಂದು ಮಳೆಯ ಆಧಾರದಲ್ಲಿ ಬರಡು ಭೂಮಿ ಇದೆ ಅಂಥ ಒಂದು ಭೂಮಿಯನ್ನು ಈ ಒಂದು ಕೈಗಾರಿಕೆ ತರಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳಿದ್ದೀನಿ. ಇಲ್ಲ ಸರ್ಕಾರಿ ಭೂಮಿ ಇದ್ದರೆ ಸರ್ಕಾರಿ ಭೂಮಿ ಕೊಡಿ ಅಂತ ಕೇಳಿದ್ದೀನಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ 1,000 ಕೋಟಿ ನನ್ನ ಇಲಾಖೆಯಿಂದಲೇ ಆ ARIನ ಟೆಸ್ಟಿಂಗ್ ಸೆಂಟರ್ನ ಇವತ್ತು ತರಲಿಕ್ಕೆ ತೀರ್ಮಾನಗಳಾಗೋಗಿದೆ. ಫೌಂಡೇಶನ್ ಆಗ್ತಕ್ಕಂಥ ಒಂದು ಲೆವೆಲಿಗೆ ತಂದಿದ್ದೀನಿ ಅದನ್ನು ಪೂಜೆ ಮಾಡಲಿಕ್ಕೆ. ಇವತ್ತು ಭೂಮಿ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಭೂಮಿ ನೀವು ಅಕ್ವೈರ್ ಮಾಡೋರು, ನಾನೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು 15-20 ಸಾವಿರ ಜನ ನಮ್ಮ ಯುವಕರಿಗೆ, ITI ಮಾಡಿರೋರು, ಡಿಪ್ಲೊಮಾ ಮಾಡಿರೋ ಹುಡುಗರುಗಳಿಗೆ ಉದ್ಯೋಗ ಕಲ್ಪಿಸ್ಲಿಕ್ಕೆ ಜಾಗ ಕೇಳಿ ನಾನು ಈಗಾಗಲೇ 1 ವರ್ಷ ಆಯ್ತಾ ಬಂತು. ಏನು ಮಾಡ್ದ ಕುಮಾರಸ್ವಾಮಿ, ಏನು ಮಾಡ್ದ ಕುಮಾರಸ್ವಾಮಿ ಅಂತಾರೆ. ನೀವು ಸಹಕಾರ ಕೊಡ್ತೀರಿ, ಏನು ಮಾಡಲಿ? ಈಗ ನನ್ನ ಕೈಲಾದ ಮಟ್ಟಿಗೆ ಮೊನ್ನೆ ಒಂದು ತಾಜ್ ಹೋಟ್ಲಲ್ಲೇ ಒಂದು ಸಭೆ ಮಾಡೋದು, ಬೇರೆ ಬೇರೆ ರಾಜ್ಯದ ಟ್ರಾನ್ಸ್ಪೋರ್ಟ್ ಕಮಿಷನರ್ಗಳು, ನಮ್ಮ ACSಗಳು ಬಂದಿದ್ದರು. ಇವತ್ತು ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಮೊದಲನೇ ಹಂತದಲ್ಲಿ 500 ಕೋಟಿ ರಿಲೀಸ್ ಏನು ಮಾಡಿದ್ದೀನಿ ನಮ್ಮ ಇಲಾಖೆಯಿಂದ, ಅದರಲ್ಲಿ 123 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. 1234 ಚಾರ್ಜಿಂಗ್ ಸ್ಟೇಷನ್ಗೆ ಇವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಣ ಕೊಟ್ಟಿದ್ದೀವಿ. 4,500 ಬಸ್ ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ. 10,000 ಬಸ್ಸಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಾನು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ದೂಷಣೆ ಮಾಡಲ್ಲ. ಇಂಥ ಒಂದು ರೈತರು ಮನೆ ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೋತೀರಿ ಮುಖ್ಯಮಂತ್ರಿಗಳೇ. ಇವತ್ತು ಯಾವ ಒಂದು ಕೈಗಾರಿಕೆ ತರಲಿಕ್ಕೆ ನಾನೊಂದು 150 ಎಕರೆ ಲ್ಯಾಂಡ್ ಕೇಳಿದ್ರೆ ಅದ್ರ ಜೊತೆಗೆ ನಾನು ಆ 150 ಎಕರೆ ARI ಟೆಸ್ಟಿಂಗ್ ಸೆಂಟ್ರಿಗೆ ಏನು ಕೇಳಿದ್ದೀನಿ, ಅದರ ಆಜುಬಾಜಿನಲ್ಲಿ ಹಲವಾರು ಸಣ್ಣ ಸಣ್ಣ ಕೈಗಾರಿಕೆಗಳು ಬರ್ತವೆ. 2 ವೀಲರ್ ಮ್ಯಾನುಫ್ಯಾಕ್ಚರು, 3 ವೀಲರ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು, ಹಲವಾರು ಮೆಟೀರಿಯಲ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು, ಈ ಥರದ್ದು ಕಾರ್ಖಾನೆಗಳು ಭಾಳ ಬರ್ತವೆ. ಆನ್ಸಿಲರಿ ಯೂನಿಟ್ಗಳು ಸುಮಾರು ಒಂದು 20,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಬಂದರೆ ನಾನು ಪೂನಾಗೆ ಹೋಗಿದ್ದೀನಿ ARI ಸೆಂಟ್ರಿಗೆ. ಇವತ್ತು ಪೂನಾ ಬೆಳಿಬೇಕಾದ್ರೆ ಆ ARI ಸೆಂಟ್ರ್ ಕಾರಣ. ಅದೇ ರೀತಿಯಲ್ಲಿ ಇಲ್ಲಿ ನಾನೊಂದು ತೀರ್ಮಾನ ಮಾಡಿ ಹೊರಟಿದ್ದೀನಿ. ಇನ್ನೂ 7 ತಿಂಗಳಿಂದ ನಾನು ಕೇಳ್ತಾನೇ ಇದ್ದೀನಿ, ಇನ್ನೂ ಕ್ಲಿಯರ್ ಆಗಲಿಲ್ಲ. ಇಲ್ಲಿ ನೋಡಿದ್ರೆ ರೈತರು ಬದುಕ್ತಾ ಇರ್ತಕ್ಕಂಥ ಭೂಮಿನ ಸ್ವೇಚ್ಛಾಚಾರ ಮಾಡ್ಕೊಂಡು ಹೊರಟಿದ್ದೀರಿ. ಇದು ಒಳ್ಳೆ ಕಾರ್ಯಕ್ರಮ ಆಗಿದ್ದರೆ ನಿಮ್ಮ ಅಲ್ಲ ಲೆಕ್ಕಾಚಾರದಲ್ಲಿ ಅವತ್ತು ಸತ್ಯಶೋಧನಾ ಸಮಿತಿ ಯಾಕೆ ಮಾಡಿದ್ರಪ್ಪ HK ಪಾಟೀಲ್ರೆ? ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಯಾಕೆ ಮಾಡಲಿಲ್ಲ? ಅವತ್ತಿನ ಸತ್ಯಶೋಧನಾ ರಿಪೋರ್ಟ್ ಇಟ್ಕೊಂಡು ಚರ್ಚೆ ಮಾಡ್ಬೋದಾಗಿತ್ತಲ್ವ HK ಪಾಟೀಲ್ರು? ಸ್ವಲ್ಪ ಜನಗಳ ಮುಂದೆ ಇಡೀ ಅದನ್ನು ಏನು ಅವತ್ತೇನು ಹೇಳಿದ್ರಿ
ಬೆಂಗಳೂರು ನಗರಕ್ಕೆ ಗ್ಯಾರಂಟಿ ಬೇರೆ ಕೊಟ್ಟವ್ರಂತೀಗ. ಏನೋ 5% ಇದ್ದಿದ್ದನ್ನು 2%ಗೆ ರಿಯಾಯಿತಿ 60%. ಇದೇನು ಒಂದು ತಗೊಂಡ್ರೆ 2 ಫ್ರೀ ಇದೆಯಲ್ಲ, ಅದೇನೋ ಸ್ಕೀಮ್ಗಳು ಆ ಥರನ ಇದು. ಯಾವಾಗ ನೀವು ಜನ ಬಿ ಖಾತೆಯಿಂದ ಎ ಖಾತೆಗೆ ಅರ್ಜಿ ಹಾಕೊಳ್ಳಿಲ್ಲ, ಇವರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ, ದುಡ್ಡಿಲ್ಲ ಅಲ್ಲಿ, ಎಂಥದೋ 5 ಇದು ಬೇರೆ ಮಾಡಿಬಿಟ್ಟವ್ರಲ್ಲ. ಅಲ್ಲಲ್ಲ, ಇವೆಂಥವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GPA, ಅಲ್ಲಿ ದುಡ್ಡು ಎಲ್ಲೆಲ್ಲಿ ಎಷ್ಟು ಯಾವ್ಯಾವ GPAಗಳಲ್ಲಿ ಎಷ್ಟೆಷ್ಟೈತೆ ಗೊತ್ತಿಲ್ಲ. ಇಡೀ ಜನಗಳ ಮುಂದೆ ವೈಟ್ ಪೇಪರ್ ಸಂಬಳ ಕೊಡೋಕ್ಕೆ ಅದಕ್ಕಿಲ್ಲಿ ಇನ್ನೊಂದು ಕಡೆ ರೈತರು ಇದು ಇಲ್ಲಿ ಜನಗಳ ಬೆಂಗಳೂರು ನಾಗರಿಕರವರಲ್ಲ ಅವ್ರ ಜೋಬಿಗೆ ಕನ್ನ ಹಾಕೋದು. ಅದಕ್ಕೆ ಈ ಕಾರ್ಯಕ್ರಮ ಗ್ಯಾರಂಟಿ, 6ನೇ ಗ್ಯಾರಂಟಿ ಬೆಂಗಳೂರು ನಾಗರಿಕರಿಗೆ 13ನೇ ಹುಟ್ಟುಹಬ್ಬದ ಪ್ರಯುಕ್ತ. ಈಗೆಲ್ಲ ಚದರಕ್ಕೆ 100 ರೂಪಾಯಿ ನಿಲ್ತೋ ಇನ್ನೂ ನಡೀತಿದೆಯೋ ಗೊತ್ತಿಲ್ಲ. ಡಿನೋಟಿಫಿಕೇಷನ್ ಮಾಡಲ್ಲ ಅಂತಾರೆ. ಡಿನೋಟಿಫಿಕೇಷನ್ ಮಾಡಲ್ಲ ಅಂತೇಳಿ ಇಲ್ಲಿ ನಿಮ್ಮ ಟೌನ್ ಪ್ಲ್ಯಾನಿಂಗ್ ಮೆಂಬರು ಅವನು ಇರ್ತಾನಲ್ಲ ಆಫೀಸರು, NOC ಕೊಡೋಕೆ ಇಟ್ಕೊಂಡಿದ್ದೀರಲ್ಲ BDNಲ್ಲಿ. ಒಂದು NOC ಕೊಡೋಕೆ ಈಗಲೂ ಅದೇನೋ 25 ಲಕ್ಷವೋ 50 ಲಕ್ಷವೋ ನಡೀತದಲ್ಲ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ, ಇದೇನೋ ಈಗ ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದ್ದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಇನ್ನು 2 ವರ್ಷ ಸುಮ್ಮನೆ ಎವರೇನು ಹೇಳೋರೆ, ಅಯ್ಯೋ ಅದು ಹೇಳೋರು ಅಧಿಕಾರಕ್ಕೆ ಬರೋಕ್ಕಾಯ್ತದ ಅಂತ. ನಾನು 120-130 ಸೀಟ್ ತಗೊಂಡು ಎಂದೂ ಅಧಿಕಾರಕ್ಕೆ ಬರಲೇ ಇಲ್ವಲ್ಲ. ನಾನು 38 ಸೀಟ್ 40 ಸೀಟ್ ಗೆದ್ದೇ ಬಂದನು, ಮುಖ್ಯಮಂತ್ರಿ ಆಗಿರೋನು. ಅದರಿಂದ ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮ, ನಿಮ್ಮಿಂದ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ನಾನೇನು ಈಗಾಗಲೇ 2 ಬಾರಿ ಆಗೋಗಿದ್ದೀನಿ. ಬಟ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು. ನನಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು BJPಯ ಜೊತೆ ನಮ್ಮ ಸಂಬಂಧ ಏನು ಇಟ್ಕೊಂಡಿದ್ದೇನೆ. BJPಯ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಹಿತದೃಷ್ಟಿಯಿಂದ. ನಾವೇನೋ ಸಂಪಾದನೆ ಮಾಡಬೇಕು ಅಂತ ಅಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಎಲ್ಲರೂ ನೋಡಿದ್ರಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ.